ಜಗಳೂರು ಸೀಮೆಯ ಜಾತ್ರೆಗಳು ಸಾಂಸ್ಕೃತಿಕ ಅವಲೋಕನ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಇದೇ ಮಾರ್ಚ್ 9ರಂದು ಶನಿವಾರ ಜಗಳೂರು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪಟ್ಟಣದ ಎಂಆರ್ ಕಂಫರ್ಟ್ ನಲ್ಲಿ ಬುಧವಾರ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಇದೇ ವೇಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾಂಸ್ಕೃತಿಕವಾಗಿ ವೈವಿಧ್ಯತೆಯಿಂದ ಕೂಡಿದ ಜಗಳೂರು ಸೀಮೆಯ ಜಾತ್ರೆಗಳು, ಕುರುಹುಗಳು, ಮಠಗಳ ಉತ್ಸವಗಳು, ಬುಡಕಟ್ಟು ಸಂಸ್ಕೃತಿಯ ಉತ್ಸವಗಳು ಕುರಿತು ರಚಿಸಲಾಗಿರುವ ಜಗಳೂರು ಸೀಮೆಯ ಜಾತ್ರೆಗಳು ಸಾಂಸ್ಕೃತಿಕ ಅವಲೋಕನ ಕೃತಿ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿನ ಸಾಂಸ್ಕೃತಿಕ ವೈವಿಧ್ಯತೆಗಳ ಕುರಿತು 500 ಪುಟಗಳ ಕೃತಿ ಇಲ್ಲಿದ್ದು, ಜಾತ್ರೆಗಳ ಒಳನೋಟ ವಿಶ್ಲೇಷಣೆ ಮಾಡಲಾಗಿದೆ. ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ವಿವಿಧ ಕಲಾ ತಂಡಗಳಿಂದ ಪ್ರಮುಖ ಬೀದಿಗಳ ಮೂಲಕ ಮೆರವಣಿಗೆ ಮೂಲಕ ಬಂದು ನಂತರ ವಾಲ್ಮೀಕಿ ಭವನದಲ್ಲಿ ಕಾರ್ಯಕ್ರಮ ನಡೆಸಲಾಗುವುದು ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಪತ್ರಕರ್ತ ದೊಣ್ಣೆಹಳ್ಳಿ ಗುರುಮೂರ್ತಿ, ಜಿಬಿಟಿ ಪಬ್ಲಿಕೇಶನ್ನ ಪ್ರಕಾಶಕರಾದ ಜಿಬಿಟಿ ಮೋಹನ್, ದಲಿತ ಮುಖಂಡರಾದ ನಾಗಲಿಂಗಪ್ಪ, ಪವನ್ ಗ್ಯಾಸ್ ಮಾಲೀಕ ಓಬಣ್ಣ ಸೇರಿದಂತೆ ಮತ್ತಿತರರಿದ್ದರು. ವಿವಿಧ ವಾದ್ಯಗಳೊಂದಿಗೆ ಇತರ ಗಾಡಿಗಳೊಂದಿಗೆ ಪುಸ್ತಕವನ್ನು ಮೆರವಣಿಗೆ ಮಾಡಿಸ್ತಾ ಇಲ್ಲಿಂದ ಕೂಡ ಮೆರವಣಿಗೆ ಮಾಡಿಸಿ ನಂತರ ಕನ್ನಡ ಸಾಹಿತ್ಯ ಲೋಕದ ಮಹಾನ್ ಪ್ರಖರ ವಾಗ್ಮಿಗಳಾಗಿರ್ತಕ್ಕಂಥ ಚಿಂತಕರಾಗಿರ್ತಕ್ಕಂಥ ಡಾಕ್ಟರ್ ವೈದ್ಯರಿ ಜಯಪ್ರಕಾಶ್ ಅವರ ಕೃತಿಯನ್ನು ಕುರಿತು ಮಾತಾಡ್ತಾರೆ. ಈ ಊರಿನ ನೆಲದ ಋಣವನ್ನು ತೀರಿಸಲಿಕ್ಕೂ ಸಾಧ್ಯವಿಲ್ಲ, ತಾಯಿಯ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಕಿಂಚಿತ್ ತೀರಿಸ್ಬೋದು ಅಂದರೆ ಒಂದು ವಿಶಿಷ್ಟ ಪರಂಪರೆಯನ್ನು ಯಾಕೆ ಹುಟ್ಟಾಕಬಾರ್ದು ಅಂತ ಹೇಳಿ ಅಂದ್ಕೊಂಡು ನನ್ನ ತಾಯಿಯಿಂದಲೇ ಕೃತಿಯನ್ನು ಬಿಡುಗಡೆಯನ್ನು ನಾನು ಮಾಡಿಸ್ತಾ ಇದ್ದೀನಿ. ಜೊತೆಗೆ ಜಾನಪದ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ಭಾಸ್ಕರ್ ಅವರು ಮತ್ತು ನನ್ನ ಗೈಡ್ ಆಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ನಲ್ಲಿ ಸರ್ ಅವರು ಮತ್ತೆ ಅಧ್ಯಕ್ಷತೆಯನ್ನು ನಮ್ಮ ಈ ರೀತಿ ಮಟ್ಟ ಜಗಳೂರು ತಾಲೂಕಿನಲ್ಲಿ ವೈಚಾರಿಕತೆಯನ್ನು ಬೆಳೆಸಿರ್ತಕ್ಕಂಥ ಎಂ ಬಸವಪ್ಪನವರು ಇವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಒಟ್ಟು ಯಾವುದೇ ಇದರಿಂದಲೇ ಸಾಹಿತ್ಯಿಕ ಕಾರ್ಯಕ್ರಮವೊಂದರ ಅನಾವರಣ ಜಗಳೂರಿನಲ್ಲಿ ಆಗಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಜಗಳೂರಿನ ವೈವಿಧ್ಯಮಯವಾದ ಭೂಲಕ್ಷಣಗಳನ್ನು ಹೊಂದಿರತಕ್ಕಂತಹ ಆ ನಾಡಿನಲ್ಲಿ ಹುಟ್ಟಿದ ನಾನು ಏನಾದರೂ ಈ ಊರಿಗೆ ಒಂದು ಸೇವೆಯನ್ನು ಅಥವಾ ನನ್ನ ಋಣವನ್ನು ತೀರಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಶೇಷ ಅಧ್ಯಯನಕ್ಕೆ ತೊಡಕೊಂಡಾಗ ಜಗಳೂರು ಸೀಮೆಯ ಜಾತ್ರೆಗಳನ್ನು ಕುರಿತು ಯಾಕೆ ಮಾತಾಡಬಾರ್ದು ಅನ್ನೋದು. ಇಲ್ಲಿನ ಸಾಂಸ್ಕೃತಿಕ ವೈವಿಧ್ಯತೆ ಇದೆಯಲ್ಲ, ಅದು ಹಳ್ಳಿಯಿಂದ ಹಳ್ಳಿಗೆ ಪ್ರತ್ಯೇಕವಾಗಿ ವೈವಿಧ್ಯಮಯದಿಂದ ಕೂಡಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಯಾಕೆಂದ್ರೆ ಈ ಕೃತಿ ಸುಮಾರು 500 ಪುಟಗಳ ಕೃತಿ. ನಾನು 100 ಪುಟಗಳಿಗೆ ಮಿತಿ ಮಾಡಬೇಕು ಅಂತಂದಾಗ 500 ಪುಟಗಳಿಗೆ ಅದು ವಿಸ್ತರಿಸ್ಕೊಳ್ತು. ನಾನು ಅಂದರೆ ಅವುಗಳಲ್ಲಿ ನಾನು ಸುಮಾರು 25-26 ಜಾತ್ರೆಗಳನ್ನ ವಿಶೇಷ ಅಧ್ಯಯನಕ್ಕೆ ಒಳಪಡಿಸಿದ್ದೀನಿ. ಅಲ್ಲಿ ಮಹಿಳಾ ಕೇಂದ್ರಿತ ಜಾತ್ರೆಗಳಿದ್ದಾವೆ, ಪುರುಷ ಕೇಂದ್ರಿತ ಜಾತ್ರೆಗಳಿದ್ದಾವೆ, ಮಠ ಸಂಬಂಧಿ ಉತ್ಸವಗಳಿದ್ದಾವೆ, ಸಂಕೀರ್ಣ ಆಚರಣೆಗಳು ಕೂಡ ಇದ್ದಾವೆ. ಮತ್ತು ಇವುಗಳನ್ನು ವೈಜ್ಞಾನಿಕ ವಿಶ್ಲೇಷಣೆಯನ್ನು ಕೂಡ ಕೊನೆಯ ಚಾಪ್ಟರ್ನಲ್ಲಿ ಸುಮಾರು 6 ಅಧ್ಯಾಯಗಳಲ್ಲಿ ತನ್ನ ವಿಸ್ತಾರವನ್ನು ಈ ಪುಸ್ತಕ ಪಡ್ಕೊಂಡಿದೆ. ಇದು ಬರೀ ಜಾತ್ರೆಗಳಿಗಷ್ಟೇ ಸೀಮಿತ ಆಗಿಲ್ಲ. ಈಗಿನ ರಾಜಕೀಯ ಆಮೇಲೆ ನಂತರದಲ್ಲಿ ಧಾರ್ಮಿಕವಾಗಿರತಕ್ಕಂಥ ವೈಶಿಷ್ಟ್ಯತೆ. ಯಾಕೆಂತಂದ್ರೆ 4 ಕಿಲೋಮೀಟರ್ಗಳ ಅಂತರದಲ್ಲಿ ಇರುವ ಆಚರಣೆ ಈಗ ಇರೋದು ಅಂದ್ರೆ ಒಂದೇ ದೇವರು. ನನ್ನ ಉದ್ದೇಶ ಇದನ್ನು ಮೊದಲು ಯಾವತ್ತೂ 18 ವರ್ಷಗಳ ಹಿಂದೆ ನನ್ನ ಅಧ್ಯಯನ ಪ್ರಾರಂಭವಾಗಿತ್ತು ಜಾತ್ರೆಗಳನ್ನು ಕೊಟ್ಟು. ಆವಾಗಿಂದ ಇವಾಗಿನವರೆಗೂ ಸಾವಿರಾರು ನದಿಗಳು ಹರಿದೋಗಿದ್ದಾವೆ, ಬದಲಾವಣೆಗಳು ಕೂಡ ಆಗಿದ್ದಾವೆ. ನನಗೆ ಒಂದಷ್ಟು ದಾಖಲಾಕವಾಗಿರ್ತಕ್ಕಂಥದ್ದು ಮುಂದಿನ ಪೀಳಿಗೆ ಇವು ಉಳಿಸ್ಬೇಕು, ಅವುಗಳನ್ನ ಪರಂಪರೆಗಳನ್ನ ಬೆಳೆಸಬೇಕು. ಮತ್ತು ಏನಂತಂದ್ರೆ ಆಧುನಿಕತೆಯ ಆಘಾತಕ್ಕೆ ಸಿಲುಕಿ ಎಲ್ಲ ಸಾಂಸ್ಕೃತಿಕ ಮೌಲ್ಯಗಳು ಕಳೆದು ಹೋಗ್ತಾ ಇದೆ. ಆ ನೆಲೆಯಲ್ಲಿ ಈ ತಾಲೂಕಿನ ಜಗಳೂರು ಸೀಮೆ ಈ
ಸೀಮೆಯಲ್ಲಿ ಇರತಕ್ಕಂಥ ಸಾಂಸ್ಕೃತಿಕ ಅಂಶಗಳನ್ನ ನಾನು ಕಟ್ಟಿಕೊಟ್ಟು ಅವುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ನಮ್ಮೂರಿನ ವೈವಿಧ್ಯತೆ ಇಷ್ಟು ಮಟ್ಟಿಗೆ ಇದೆ ಅಂತಕ್ಕಂಥದ್ದು. ಇದರ ವಿಶೇಷತೆ ಏನು ಅಂದ್ರೆ ಬಹುಶಃ ನಮ್ಮ ತಾಲೂಕಲ್ಲಿ ಈ ತರದ ಒಂದು ವಿಶಿಷ್ಟವಾದಂತಹ ಪುಸ್ತಕ ಬಿಡುಗಡೆ ಸಮಾರಂಭ ಹಿಂದೆ ನಡೆದಿರೋದು ನನಗೇನು ಗೊತ್ತಿಲ್ಲ. ಅಂಬೇಡ್ಕರ್ ವೃತ್ತದಿಂದ ಮಹರ್ಷಿ ವಾಲ್ಮೀಕಿ ಸಮುದಾಯದ ಭವನದವರೆಗೆ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಒಂದು ಮೆರವಣಿಗೆ ಹೋಗುತ್ತೆ. ಮೆರವಣಿಗೆ ನಂತರ ಅಲ್ಲಿ ಪುಸ್ತಕ ಬಿಡುಗಡೆಯ ಸಮಾರಂಭ ನಡೆಯುತ್ತೆ. ಆ ಮೆರವಣಿಗೆಯಲ್ಲಿ ನಮ್ಮ ಆತ್ಮೂರಿನ ಪೋತ್ರಾಜರು ಮತ್ತು ಮನೆಯಲ್ಲಿ ಮುಷ್ಟೂರು, ಕಲ್ಲೇದೇವಪುರ, ಇನ್ನು ಬೇರೆ ಊರುಗಳ ಕರಡಿ ಸಮಾಜಗಳು, ನಂದಿಕೋಲು ಮತ್ತು ಜಾನಪದ ಹಾಡುಗಾರರು ಇಷ್ಟು ಜನ ಎಲ್ಲ ಬರ್ತಾರೆ. ಒಂದು ನೀರ್ಗಾಸಿಯವರು ಮತ್ತು ನಂದಿಕೋಲವರು, ಹೋರಾಟದವರು ಬರ್ತಾರೆ. ಇದರ ಜವಾಬ್ದಾರಿಯನ್ನ ಸಂಗೇನಹಳ್ಳಿಯ ಶ್ರೀ ನಂದಿ ಗ್ರಾಮಾಭಿವೃದ್ಧಿ ಸಂಸ್ಥೆ ಮತ್ತು ಅಶೋಕ್ ಕುಮಾರ್ ಅವರ ಜೊತೆಗೆ ದಶಕಗಳಿಂದ ಒಡನಾಟ ಇಟ್ಟುಕೊಂಡಿರುವಂತಹ ಎಲ್ಲ ಹಿರಿಯ ಮತ್ತು ಕಿರಿಯ ಪತ್ರಕರ್ತರು, ಇಲ್ಲಿ ಸಂಸ್ಕೃತಿ ಚಿಂತಕರಾಗಿದ್ದರು ಬಂಜಗಿರಿ ಜಯಪ್ರಕಾಶ್ ಅವರು ಜನಸಂಸ್ಕೃತಿ ಚಿಂತಕರು ಅಂತ ನಾವು ಈ ಸಂದರ್ಭದಲ್ಲಿ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಅವರು ಎಂ ಬಸವಪ್ಪ ನಿವೃತ್ತ ಪ್ರಾಂಶುಪಾಲರು, ಅವರ ಲೇಖಕರ ಮಾತೃಶ್ರೀಯವರು ನಮ್ಮ ಇದು ಜಗಳೂರು ಸೀಮೆ ಜಾತ್ರೆಗಳಿಗಷ್ಟೇ ಈ ಪುಸ್ತಕ ಸೀಮಿತವಾಗಿಲ್ಲ. ಜಗಳೂರು ತಾಲೂಕಿನ ಸಂಸ್ಕೃತಿ, ಅದರ ಭೌಗೋಳಿಕ ಸಂಸ್ಕೃತಿ, ಸಾಮಾಜಿಕ ಸಂಸ್ಕೃತಿ, ರಾಜಕೀಯ ಸಂಸ್ಕೃತಿ, ಆಧ್ಯಾತ್ಮಿಕ ಸಂಸ್ಕೃತಿ, ಒಂದು ಸಣ್ಣ ಸಂಸ್ಕೃತಿ ಹೇಗೆ ನಮ್ಮ ಈ ನೆಲದಲ್ಲಿ ದಟ್ಟವಾಗಿ ಬಂದಿದೆ, ಅದು ಶ್ರೀಮಂತಿಕೆ ಹೇಗೆ ಅನ್ನೋದನ್ನ ಹಿರಿಯರು ಮತ್ತು ಹಿರಿಯ ಗೆಳೆಯರಾದಂತಹ ಅಶೋಕ್ ಕುಮಾರ್ ಅವರು ಈ ಪುಸ್ತಕದಲ್ಲಿ ಅತ್ಯಂತ ದಟ್ಟವಾಗಿ ಕಟ್ಟಿಕೊಟ್ಟಿದ್ದಾರೆ.